ಎಲ್ರಿಗೂ ನಮಸ್ಕಾರ ಸರ್. ವೆಲ್ಕಮ್ ಟು ಆರ್ ಕೆ ಪ್ರಾಪರ್ಟೀಸ್. ಇವತ್ತು ಚಳ್ಳಕೆರೆ ತಾಲೂಕಲ್ಲಿ ಬರ್ತಕ್ಕಂಥ 5 ಎಕರೆ ಜನರಲ್ ನೀರಾವರಿ ಜಮೀನನ್ನು ನೋಡೋಕ್ಕೆ ಬಂದಿದ್ದೀನಿ. ಇದೇ ಮೇನ್ ರೋಡಿಂದ ಮೂರನೇ ಜಮೀನು. ಈ ಮೇನ್ ರೋಡಿಂದ ಮೂರನೇ ಜಮೀನು ನೋಡಿ. ಈ ರೋಡಿಂದ ಮೂರನೇ ಜಮೀನು. ಇದೇ ಒಂದು ವಿಲೇಜ್ ಟು ವಿಲೇಜ್ 30 ಫೀಟ್ ರೋಡು. ಈ ರೋಡ್ಗೆ ಅಟ್ಯಾಚ್ ಆಗಿರ್ತಕ್ಕಂಥ 5 ಎಕರೆ ನೀರಾವರಿ ಜಮೀನು. ಈ ಜಮೀನಲ್ಲಿ ಏನೇನು ಫೆಸಿಲಿಟಿ ಇದೆ, ಈ ಜಮೀನಿನ ಬೆಲೆ ಎಷ್ಟು, ಇಲ್ಲಿ ಏನೆಲ್ಲ ಬೆಳೆಗಳನ್ನು ಬೆಳಿಬೋದು, ಇಲ್ಲಿ ಏನು ಮಾಡೋದಕ್ಕೆ ಚೆನ್ನಾಗಿರುತ್ತೆ ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗಾಗಲೇ ನೋಡಿರ್ತಕ್ಕಂಥ ಮೇನ್ ರೋಡ್ ಇದೆಯಲ್ಲ, ಆ ಮೇನ್ ರೋಡಿಂದ ಸುಮಾರು ಒಂದು 400 ಮೀಟ್ರು, 300ರಿಂದ 400 ಮೀಟ್ರು ಒಳಗಡೆ ಈ ವಿಲೇಜ್ ಟು ವಿಲೇಜ್ 30 ಅಡಿ ರೋಡಲ್ಲಿ ಬರಬೇಕು. ಈ ರೋಡಲ್ಲಿ ಬಂದರೆ ಈ ರೋಡ್ಗೆ ಅಟ್ಯಾಚ್ ಆಗಿರ್ತಕ್ಕಂಥದ್ದು 5 ಎಕರೆ ನೀರಾವರಿ ಜಮೀನು. ಈ ಜಮೀನಲ್ಲಿ 2 ಬೋರ್ ಇದೆ. 2 ಬೋರ್ಲು 2.5 ಇಂಚು ಬರ್ತಕ್ಕಂಥ 2 ಬೋರ್ ಇದೆ ನೋಡಿ. ಇದೇ ರೋಡು ಈಗಾಗಲೇ ಜಲ್ಲಿ ಮಣ್ಣು ಹಾಕಿ ಮಾಡಿರ್ತಕ್ಕಂಥ ಒಂದು ಮೆಟಲ್ ರೋಡು. ಈ ರೋಡ್ಗೆ ಅಟ್ಯಾಚ್ ಆಗಿರ್ತಕ್ಕಂಥದ್ದು ಈ ಒಂದು ಜಮೀನು. ಇದರ ಬೆಲೆ ಎಷ್ಟು, ಇದರಲ್ಲಿ ಏನೇನು ಫೆಸಿಲಿಟಿ ಇದೆ, ಇದರ ಮಣ್ಣೇನು, ಇದರಲ್ಲಿ ಏನೆಲ್ಲ ಮಾಡ್ಬೋದು ಎಲ್ಲವನ್ನು ತಿಳಿಸ್ಕೊಡ್ತೀನಿ. ಫಸ್ಟು ಈ ರೋಡ್ ಕೂಡ ತುಂಬ ಚೆನ್ನಾಗಿದೆ ನೋಡಿ. ಫಸ್ಟು ನಾವು ಈಗ ಈ ರೋಡಿಂದ ಜಮೀನು ಒಳಗಡೆ ಹೋಗೋಣ ಬನ್ನಿ. ನೋಡಿ, ಇದೇ ಜಮೀನು. ಫಸ್ಟ್ ಮಣ್ಣು ನೋಡಿ, ಪ್ಯೂರ್ ರೆಡ್ ಸಾಯಿಲು. ಈಗ ಸ್ವೀಟ್ ಪೊಟೊಟೊ ಹಾಕಿದ್ದಾರೆ ಇದರಲ್ಲಿ. ಪ್ಯೂರ್ ಅಂದರೆ ಪ್ಯೂರ್ ರೆಡ್ ಸಾಯಿಲು. 2 ಬೋರ್ ಇದೆ. 2 ಬೋರ್ಲು 2.5 ಇಂಚು ನೀರು ಬರುತ್ತೆ. 5 ಎಕರೆ ಬರುತ್ತೆ ಟೋಟಲ್ ಇದು ನೋಡಿ. ಬೆಳೆ ಎಷ್ಟು ಅದ್ಭುತವಾಗಿ ಬಂದಿದೆ ನೋಡಿ. ಎಲ್ಲ ಡ್ರಿಪ್ ಲೈನು, ಪೈಪ್ ಲೈನು ಎಲ್ಲ ರೆಡಿ ಇದೆ. ನೀವು ತೆಂಗು, ಬಾಳೆ, ಅಡಿಕೆ ಏನು ಬೇಕಾದ್ರೂ ಹಾಕ್ಕೋಬೋದು ನೋಡಿ. ಎಷ್ಟು ಚೆನ್ನಾಗಿದೆ ಮಣ್ಣು. ಬೆಳೆ ಸಹ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ತುಂಬ ಫಲವತ್ತಾದ, ಒಳ್ಳೆಯ ನ್ಯೂಟ್ರಿಷನ್ ಇರ್ತಕ್ಕಂಥ, ಎಲ್ಲ ರೀತಿಯ ಬೆಳೆಗಳನ್ನು ಬೆಳೀತಕ್ಕಂಥ ಒಂದು ಅದ್ಭುತವಾದ ಫಲವತ್ತಾದ ಮಣ್ಣಿದು. ಈ ಮಣ್ಣಲ್ಲಿ ನೀವೆಲ್ಲ ರೀತಿಯ ಬೆಳೆಗಳನ್ನು ಸಹ ಬೆಳಿಬೋದು. ನೆಕ್ಸ್ಟು ಈ ಒಂದು ಜಮೀನು ಮೇನ್ ರೋಡಿಂದ ಚಳ್ಳಕೆರೆ ತಾಲೂಕಲ್ಲಿ ಬರುತ್ತೆ. ಮೇನ್ ರೋಡಿಂದ ಜಸ್ಟ್ ಒಂದು 400 ಮೀಟ್ರ್ ಒಳಗಡೆ ಒಂದು ವಿಲೇಜ್ ರೋಡಲ್ಲಿ ಬರಬೇಕು. ಆ ರೋಡ್ ಕೂಡ ಒಂದು ವಿಲೇಜ್ಗೆ ಕನೆಕ್ಟ್ ಆಗುತ್ತೆ. ಅಂಥ ರೋಡು ನಿಮ್ಮ ಎಲ್ಲ ರೀತಿಯ ಲಾರಿ, ಟ್ರಕ್ಕು, ಎಲ್ಲ ಗಾಡಿ ಸಹ ಅಡ್ಡಾಡ್ತಕ್ಕಂಥ 30 ಅಡಿ ರೋಡ್ ಅದು. ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ಜಮೀನಿನ ಲೊಕೇಶನ್ನು ಅಂದರೆ ನೋಡಿ, ಈ ಜಮೀನು ಜನರಲ್ ಜಮೀನಾಗಿದ್ದು ಸುಮಾರು ಚಳ್ಳಕೆರೆ ಟೌನಿಂದ ಸುಮಾರು 35 ಕಿಲೋಮೀಟ್ರ್ ಬರಬೇಕು. ಮೇನ್ ರೋಡಿಂದ ಜಸ್ಟ್ ಒಂದು 400 ಮೀಟರ್ ಒಳಗಡೆ ಬರಬೇಕಾಗತ್ತೆ. ಜನರಲ್ ಜಮೀನಾಗಿದೆ. ಇದರ ಒಂದು ಬೆಲೆ ಬಂದುಬಿಟ್ಟು 1 ಎಕರೆಗೆ 19 ಲಕ್ಷ ಹೇಳ್ತಾರೆ. 1 ಲಕ್ಷ 2 ಲಕ್ಷ ಕಡಿಮೆ ಆಗ್ಬೋದು. ಕೂತ್ಕೊಂಡಾಗ ನೆಗೋಷಿಯಬಲ್ ಆಗುತ್ತೆ. ಒಂದು ಒಳ್ಳೆಯ ರೇಟಲ್ಲಾಗುತ್ತೆ ನೋಡಿ. ಇದೆಲ್ಲ ಕೂಡ ಜಮೀನು ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ಕೂತ್ಕೊಂಡಾಗ ನೆಗೋಷಿಯಬಲ್ ಆಗುತ್ತೆ. 2 ಬೋರ್ ಇದೆ. 2 ಬೋರಲ್ಲೂ 2.5 ಇಂಚು ನೀರು ಬರುತ್ತೆ. TC ಇದೆ. ಡ್ರಿಪ್ ಮಾಡಿದ್ದಾರೆ, ಪೈಪ್ಲೈನ್ ಮಾಡಿದ್ದಾರೆ. ಇನ್ನೊಂದು ಫೆನ್ಸಿಂಗ್ ಒಂದು ಹಾಕೊಂಡ್ಬಿಟ್ರೆ ಎಲ್ಲ ನೀಟ್ ಆ್ಯಂಡ್ ಅಚ್ಚುಕಟ್ಟಾಗಿ ಆಗಿಬಿಡುತ್ತೆ ಜಮೀನು ಮಾತ್ರ. ರೈತರಿಗೆ ಏನಾದರೂ ಬೆಳ್ಕೊಂಡು ಇರ್ತೀವಿ ಅನ್ನೋರಿಗೆ ಒಂದು ಒಳ್ಳೆ ಜಮೀನಿದು. 19 ಲಕ್ಷ ಹೇಳ್ತಿದ್ದಾರೆ. ಕೂತ್ಕೊಂಡು ಮಾತಾಡಿದರೆ 1 ಲಕ್ಷ 2 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಜಮೀನು ಮಾತ್ರ, ಅದ್ಭುತವಾಗಿದೆ. ಮೇನ್ ರೋಡ್ಗೆ ಹತ್ತಿರ 3 ಜಮೀನನ್ನು ದಾಟಿ ಒಳಗಡೆ ಬರಬೇಕು. ರೋಡ್ ಕೂಡ ಚೆನ್ನಾಗಿದೆ ನೋಡಿ. ಇದೆಲ್ಲನೂ ಬರುತ್ತೆ. ಟೊಮೊಟೊ ಹಾಕಿದ್ದಾರೆ ಇಲ್ಲಿ ನೋಡಿ. ಎಷ್ಟು ಚೆನ್ನಾಗಿದೆ ಮಣ್ಣೆಲ್ಲ ಜನರಲ್ಲು ನೋಡಿ. ತುಂಬ ಚೆನ್ನಾಗಿರ್ತಕ್ಕಂಥ ಜಮೀನು. ನೀವು ಯಾವ ರೀತಿ ಬೆಳೆಗಳನ್ನು ಸಹ ಬೆಳಿಬೋದು. ಸುತ್ತಮುತ್ತ ಒಳ್ಳೆ ವಾಟರ್ ಸೋರ್ಸ್ ಇದೆ. ಅಂದರೆ ಬೋರ್ಗಳಲ್ಲಿ ಒಳ್ಳೆ ನೀರು ಬರುತ್ತೆ. 2 ಇಂಚ್ 2 ಬೋರಲ್ಲಿ ನೀರು ಬರೋದ್ರಿಂದ ನೀವಿಲ್ಲಿ ಅಡಿಕೆ, ತೆಂಗು, ಬಾಳೆ ಏನು ಬೇಕಾದ್ರೂ ಬೆಳಿಬೋದು. ಎಲ್ಲ ಪೈಪ್ಲೈನ್ ಎಲ್ಲ ಮಾಡಿದ್ದಾರೆ. ಡ್ರಿಪ್ ಇದೆ. ಸುತ್ತಮುತ್ತ ಒಳ್ಳೆ ನೇಚರ್ ಇದೆ. ಒಳ್ಳೆ ವ್ಯೂ ಇದೆ.
ಮೇನ್ ರೋಡಿಂದ ತುಂಬ ಹತ್ತಿರ ಇರೋದ್ರಿಂದ ನಿಮಗೆ ಟ್ರಾನ್ಸ್ಪೋರ್ಟ್ ಎಲ್ಲ ತುಂಬ ಸುಲಭ ಆಗುತ್ತೆ. ನೋಡಿ, ಇದೆಲ್ಲ ಕೂಡ ಜಮೀನು ಬರುತ್ತೆ, ಇಲ್ಲಿವರೆಗೂ ಬರುತ್ತೆ ಜಮೀನು. ನೋಡಿ, ಅಲ್ಲಿವರೆಗೂ ಬರುತ್ತೆ. ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೋಡಿರಿ, ಮೇನ್ ರೋಡ್ ತುಂಬ ಹತ್ತಿರ ಇದೆ. ನೋಡಿ ಅಲ್ಲೊಂದು ವೆಹಿಕಲ್ ಹೋಗ್ತದೆ. ನೋಡಿ, ಒಂದು ಟೆಂಪೋ ಹೋಗ್ತಿದೆ, ಅದೇ ಮೇನ್ ರೋಡು.